ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಶಿಲ್ಪಾ. ಈಗ ಹೆಡ್ಲೈನ್ಸ್. ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಿದ್ದ 14 ವರ್ಷದ ಬಾಲಕನನ್ನ ಝೀರೋ ಟ್ರಾಫಿಕ್ನಲ್ಲಿ ಬೆಂಗಳೂರಿನ ಜಯದೇವ ಆಸ್ಪತ್ರೆಗೆ ರವಾನೆ. ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಶಿಕ್ಷಕ ಮತದಾರ ಬಂಧುಗಳು ಪ್ರಥಮ ಪ್ರಾಶಸ್ತ್ಯದ ಮತವನ್ನ ನೀಡುವುದರ ಮೂಲಕ ಆಶೀರ್ವಾದ ಮಾಡಬೇಕೆಂದು ಕಾಂಗ್ರೆಸ್ ಅಭ್ಯರ್ಥಿ ಮರಿತಿಬ್ಬೇಗೌಡ ಶಿಕ್ಷಕ ಬಂಧುಗಳಲ್ಲಿ ಮನವಿ. ದಲಿತ ಶೋಷಿತ ಸಮುದಾಯಗಳ ನಾಯಕ ಎಚ್ ಆಂಜನೇಯ ಅವರನ್ನ ಎಂಎಲ್ಸಿಯನ್ನಾಗಿ ನೇಮಕ ಮಾಡಿ ಸಚಿವ ಸ್ಥಾನ ನೀಡುವಂತೆ ಜಿಲ್ಲಾ ಕಾಂಗ್ರೆಸ್ ಮುಖಂಡ ಹಾಗೂ ರಾಜ್ಯ ಸಫಾಯಿ ಕರ್ಮಚಾರಿ ಆಯೋಗದ ಮಾಜಿ ಅಧ್ಯಕ್ಷ ಎಂಆರ್ ವೆಂಕಟೇಶ್ ಮನವಿ. ಮತ್ತು ತಳ ಸಮುದಾಯಗಳ ಅಸ್ತಿತ್ವಕ್ಕಾಗಿ ಕಳೆದ 40 ವರ್ಷಗಳಿಂದ ದುಡಿಯುತ್ತಿರುವ ಡಾ ಸಿಎಸ್ ದ್ವಾರಕನಾಥ್ ಅವರನ್ನ ವಿಧಾನ ಪರಿಷತ್ ಸದಸ್ಯರನ್ನಾಗಿ ಮಾಡಬೇಕೆಂದು ಕರ್ನಾಟಕ ಅಲೆಮಾರಿ ಬುಡಕಟ್ಟು ಮಹಾಸಭಾದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಎಂವಿ ಗೋವಿಂದರಾಜು ಮನವಿ. ವಾರ್ತೆಗಳ ವಿವರ. ಹೃದಯ ಸಂಬಂಧಿಸಿದ ಕಾಯಿಲೆಯಿಂದ ಬಳಲುತ್ತಿದ್ದ 14 ವರ್ಷದ ವಿಶೇಷ ಚೇತನ ಬಾಲಕನನ್ನ ನಗರದ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಿಂದ ಝೀರೋ ಟ್ರಾಫಿಕ್ನಲ್ಲಿ ಪೊಲೀಸ್ ಸೆಕ್ಯೂರಿಟಿಯಲ್ಲಿ ತುರ್ತು ವಾಹನದೊಂದಿಗೆ ಬೆಂಗಳೂರಿನ ಜಯದೇವ ಆಸ್ಪತ್ರೆಗೆ ರವಾನೆ ಮಾಡಲಾಯಿತು. ಹಾಸನ ನಗರದ 80 ಅಡಿ ರಸ್ತೆಯ ಬಳಿ ವಾಸವಾಗಿರುವ ನಿವಾಸಿ ಅಮ್ಜದ್ ಪಾಷಾ ಮತ್ತು ರಜಿಯಾ ಬೇಗಂ ದಂಪತಿ ಪುತ್ರ 14 ವರ್ಷದ ಮೊಹಮ್ಮದ್ ಕೈಫ್ ಕಳೆದ 4 ದಿನಗಳಿಂದ ಹಿಮ್ಸ್ನ ಶ್ರೀ ಚಾಮರಾಜೇಂದ್ರ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದನು. ಶನಿವಾರದಂದು ಬೆಂಗಳೂರಿನ ಜಯದೇವ ಆಸ್ಪತ್ರೆಗೆ ಝೀರೋ ಟ್ರಾಫಿಕ್ನಲ್ಲಿ ರವಾನೆ ಮಾಡಲಾಯಿತು. ಯಾವುದೇ ವಾಹನದ ಟ್ರಾಫಿಕ್ ಇಲ್ಲದೆ 4 ಗಂಟೆಗಳಲ್ಲಿ ಜಯದೇವ ಆಸ್ಪತ್ರೆಗೆ ಆಂಬ್ಯುಲೆನ್ಸ್ಗೆ ತೆರಳಿದರು. ಒಟ್ಟು 3 ಆಂಬ್ಯುಲೆನ್ಸ್ ಜೊತೆ ಪೊಲೀಸ್ ವಾಹನವೂ ಕೂಡ ಸಾಗಿತ್ತು. ಈ ವೇಳೆ ರಸ್ತೆ ಉದ್ದಗಲಕ್ಕೂ ಯಾವ ವಾಹನ ಹೋಗದಂತೆ ಮೊದಲೇ ಸಿದ್ದತೆಯೊಂದಿಗೆ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಸಿದ್ದತೆ ಮಾಡಿಕೊಂಡಿದ್ದರು. ಜೂನ್ 3ನೇ ತಾರೀಕಿನಿಂದ ಶಿಕ್ಷಕರ ಕ್ಷೇತ್ರಕ್ಕೆ ನಡೆಯುವಂತಹ ಚುನಾವಣೆಯಲ್ಲಿ ಶಿಕ್ಷಕ ಮತದಾರ ಬಂಧುಗಳು ಪ್ರಥಮ ಪ್ರಾಶಸ್ತ್ಯದ ಮತವನ್ನ ನೀಡುವುದರ ಮೂಲಕ ಆಶೀರ್ವಾದ ಮಾಡಬೇಕೆಂದು ಸತತ 4 ಬಾರಿ ಆಯ್ಕೆಯಾಗಿ 5ನೇ ಬಾರಿಗೆ ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆ ಬಯಸಿ ಕಣದಲ್ಲಿರುವ ಕಾಂಗ್ರೆಸ್ ಅಭ್ಯರ್ಥಿ ಮರಿತಿಬ್ಬೇಗೌಡ ಶಿಕ್ಷಕ ಬಂಧುಗಳಲ್ಲಿ ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸತತ 24 ವರ್ಷಗಳಿಂದ ಶಿಕ್ಷಕರ ಮತ್ತು ವಿದ್ಯಾರ್ಥಿಗಳ ಧ್ವನಿಯಾಗಿ ಸೇವೆ ಸಲ್ಲಿಸಿರುವ ತೃಪ್ತಿ ನನಗಿದೆ. ಪ್ರಥಮ ಬಾರಿಗೆ ನಾನು ಆಯ್ಕೆಯಾದಂತಹ ಸಮಯದಲ್ಲಿ ಅಂದಿನ ಮುಖ್ಯಮಂತ್ರಿಗಳಾದ ಎಸ್ಎಂ ಕೃಷ್ಣ ಅವರು ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಲು ಅವಕಾಶ ಕಲ್ಪಿಸಿದ್ದು, ಪ್ರಸ್ತುತ 5ನೇ ಬಾರಿಗೆ ನಾನು ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಲು ಅವಕಾಶ ಮಾಡಿಕೊಟ್ಟಂತಹ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ನಮ್ಮ ಭಾಗದ 4 ಜಿಲ್ಲೆಯ ಶಾಸಕರು ಹಾಗೂ ಕಾಂಗ್ರೆಸ್ ಮುಖಂಡರುಗಳು ನನಗೆ ಟಿಕೆಟ್ ಕೊಡಿಸಿ ನನ್ನ ಗೆಲುವಿಗೆ ಹಗಲಿರುಳು ಶ್ರಮಿಸುತ್ತಿದ್ದು, ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ನಾಯಕರಿಗೆ ನಾನು ಸದಾ ಆಭಾರಿಯಾಗಿರುತ್ತೇನೆ ಎಂದರು. ಈ ದಿನ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಭ್ಯರ್ಥಿಯಾದ ನಾನು ಇಂದು ಹೊಳೆನರಸೀಪುರ ಈ ಭಾಗದ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ, ಲಾ ಕಾಲೇಜಲ್ಲಿ, ಪಾಲಿಟೆಕ್ನಿಕ್ ಕಾಲೇಜಲ್ಲಿ ಮತಯಾಚನೆಗೆ ಬಂದಿದ್ದೇನೆ. ನನ್ನ ಜೊತೆಯಲ್ಲಿ ನಮ್ಮ ಪ್ರಿನ್ಸಿಪಲ್ ಮಂಜೇಗೌಡರು, ರಿಟೈರ್ಡ್ ಪ್ರಿನ್ಸಿಪಲ್ಲು ಪುಟ್ಟರಾಜು ಅವರು, ರಿಟೈರ್ಡ್ ಪ್ರಿನ್ಸಿಪಲ್ರು ಶಿವಣ್ಣಗೌಡರು ಮತ್ತು ರಿಟೈರ್ಡ್ ಪ್ರಿನ್ಸಿಪಲ್ರು ಮಹೇಂದ್ರ ಕುಮಾರ್ ಅವರು, ನಮ್ಮ ಕಾಂಗ್ರೆಸ್ ಪಕ್ಷದ ಬ್ಲ್ಯಾಕ್ ಅಧ್ಯಕ್ಷರಾದ ಲಕ್ಷ್ಮಣ್ ಅವರು, ನಮ್ಮೆಲ್ಲ ಪ್ರೊಫೆಸರ್ ರವಿಕುಮಾರ್ ಅವರು ಎಲ್ಲರೂ ಕೂಡ ನನ್ನ ಜೊತೆಗೆ ಮತಯಾಚನೆಗೆ ಬಂದಿದ್ದಾರೆ. ನನಗೆ 4 ಬಾರಿ ಈ ಕ್ಷೇತ್ರದ ಶಿಕ್ಷಕ ಬಂಧುಗಳು ನನಗೆ ಆಶೀರ್ವಾದ ಮಾಡಿ ಶಾಸನಸಭೆಗೆ ಕಳಿಸಿದ್ರು. ಆ 4 ಅವಧಿಯಲ್ಲೂ ಕೂಡ ನಾನು ಶಿಕ್ಷಕರ, ವಿದ್ಯಾರ್ಥಿಗಳ ಧ್ವನಿಯಾಗಿ ನಾನು ಕೆಲಸ ಮಾಡಿದ್ದೇನೆ. ಈ ಬಾರಿಯೂ ಕೂಡ ನಾನು ಮೊದಲನೇ ಬಾರಿ ಕಾಂಗ್ರೆಸ್ ಪಕ್ಷದಿಂದ ಶಾಸನಸಭೆಗೆ ಆರಿಸಿ ಹೋದೆ. ಈಗ 5ನೇ ಬಾರಿ ಮತ್ತೆ ನಾನು ಕಾಂಗ್ರೆಸ್ ಪಕ್ಷದ ವರಿಷ್ಠರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು, ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯಜಿಯವರು, ಕೆಪಿಸಿಸಿ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರು ನನಗೆ ಕಾಂಗ್ರೆಸ್ ಪಕ್ಷದ ಟಿಕೆಟನ್ನು ದೊರಕಿಸಿಕೊಟ್ಟಿದ್ದಾರೆ. ನನ್ನ 4 ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ 4 ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಶಾಸಕರೆಲ್ಲರೂ ಕೂಡ ನನ್ನ ಪರವಾಗಿ ಟಿಕೆಟ್ ಕೊಡಲಿಕ್ಕೆ ಸಹಕಾರ ನೀಡಿದ್ದಾರೆ ಮತ್ತು ಎಲ್ಲ ಕಾಂಗ್ರೆಸ್ ಪಕ್ಷದ ಶಾಸಕರು, ಮುಖಂಡರೆಲ್ಲರೂ ಕೂಡ ನನ್ನ ಪರವಾಗಿ ಮತಯಾಚನೆ ಮಾಡ್ತಿದ್ದಾರೆ. ಇದು ದೊಡ್ಡ ವಿಸ್ತಾರವಾದಂಥ ಕ್ಷೇತ್ರ. ಖುದ್ದು ಮತದಾರರನ್ನು ಭೇಟಿ ಮಾಡೋದು ಭಾಳ ಕಷ್ಟ ಸಾಧ್ಯ. ಆದರೂ ಕೂಡ ನಾನು ನಮ್ಮ ಹಾಸನ ಜಿಲ್ಲೆ ಶಿಕ್ಷಕ ಮತದಾರ ಬಂಧುಗಳು ನನ್ನನ್ನು ಯಾವ ಚುನಾವಣೆಯಲ್ಲೂ ಕೂಡ ಹೆಚ್ಚು ಮತಗಳನ್ನು ಕೊಟ್ಟು ನನಗೆ ಆಶೀರ್ವಾದ ಮಾಡಿದಂಥದ್ದು. ಈ ಜಿಲ್ಲೆಯ ನನ್ನ ಶಿಕ್ಷಕ
ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್.ಡಿ. ಲಕ್ಷ್ಮಣ್, ಪ್ರಮುಖರಾದ ಶಿವಣ್ಣಗೌಡ, ಮಹೇಂದ್ರ, ಬಳ್ಳಾರಿಗೌಡ, ಪ್ರಸನ್ನಕುಮಾರ್ ಹಾಜರಿದ್ದರು. ದಲಿತ ಶೋಷಿತ ಸಮುದಾಯಗಳ ನಾಯಕ ಎಚ್. ಆಂಜನೇಯ ಅವರನ್ನ ಎಂಎಲ್ಸಿಯನ್ನಾಗಿ ನೇಮಕ ಮಾಡಿ ಸಚಿವ ಸ್ಥಾನ ನೀಡುವಂತೆ ಜಿಲ್ಲಾ ಕಾಂಗ್ರೆಸ್ ಮುಖಂಡ ಹಾಗೂ ರಾಜ್ಯ ಸಫಾಯಿ ಕರ್ಮಚಾರಿ ಆಯೋಗದ ಮಾಜಿ ಅಧ್ಯಕ್ಷ ಎಂಆರ್ ವೆಂಕಟೇಶ್ ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಹೊಳಲ್ಕೆರೆ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಅತ್ಯಲ್ಪ ಮತಗಳ ಅಂತರದಿಂದ ಸೋತಿರುವ ದಲಿತ ಶೋಷಿತ ಅಲಕ್ಷಿತ ಸಮುದಾಯಗಳ ನಾಯಕ ಮಾಜಿ ಸಚಿವ ಎಚ್. ಆಂಜನೇಯ ಅವರನ್ನ ಕಾಂಗ್ರೆಸ್ ಸರ್ಕಾರದಲ್ಲಿ ಎಂಎಲ್ಸಿಯನ್ನಾಗಿ ನೇಮಕ ಮಾಡಿ ಸಚಿವ ಸ್ಥಾನ ನೀಡುವಂತೆ ಹಾಸನ ಜಿಲ್ಲಾ ಕಾಂಗ್ರೆಸ್ನ ದಲಿತ ಮುಖಂಡರುಗಳ ಪರವಾಗಿ ಒತ್ತಾಯಪೂರ್ವಕವಾಗಿ ಮನವಿ ಮಾಡುತ್ತಿದ್ದೇವೆ. ಮಾಜಿ ಸಚಿವ ಆಂಜನೇಯ ಅವರು ಶೋಷಿತ ತಳ ಸಮುದಾಯಗಳ ಬಗ್ಗೆ ಅತ್ಯಂತ ಕಾಳಜಿ ಹೊಂದಿದ್ದು, ಧ್ವನಿ ಇಲ್ಲದ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯ ನೀಡುವ ಮೂಲಕ ರಾಜ್ಯದಲ್ಲಿ ಖ್ಯಾತಿಯನ್ನು ಪಡೆದುಕೊಂಡಿದ್ದಾರೆ. ಇವರ ಸೋಲು ದಲಿತ ಶೋಷಿತ ಅಲಕ್ಷಿತ ಸಮುದಾಯಗಳಿಗೆ ಸಾಕಷ್ಟು ನಷ್ಟವಾಗಿದೆ. ನೊಂದ ಸಮುದಾಯಗಳ ಏಳಿಗೆಗಾಗಿ ದುಡಿಯುತ್ತಿರುವ ರಾಜಕೀಯ ನಾಯಕರುಗಳಲ್ಲಿ ಅವರು ಮುಂಚೂಣಿ ನಾಯಕರು ಎಂದರೆ ತಪ್ಪಾಗಲಾರದು ಎಂದರು. ನಾಯಕರು, ಕಾಂಗ್ರೆಸ್ ಪಕ್ಷದ ಉಪಾಧ್ಯಕ್ಷರು, ಮಾಜಿ ಸಚಿವರು ಆದಂತೆ ಆಂಜನೇಯವರು ಮಂತ್ರಿಯನ್ನಾಗಿ ಮಾಡಿ ಎಂಎಲ್ಸಿ ಮಾಡ್ಕೋಬೇಕು ಅನ್ನೋ ಒಂದು ರಾಜ್ಯಾದ್ಯಂತ ಏನು ಕೂಗಿದೆ, ಅದರಲ್ಲೂ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಹಿಂದುಳಿದ ವರ್ಗದ ಎಲ್ಲ ರಾಜ್ಯಾದ್ಯಂತ ಜಿಲ್ಲಾ ಮಟ್ಟ ಮತ್ತು ತಾಲೂಕು ಮಟ್ಟದಲ್ಲಿ ಬೇಡಿಕೆಗಳನ್ನ ಇಡ್ತಾ ಇದೆ. ಅದರಂತೆ ಕೂಡ ನಾವು ಹಾಸನ ಜಿಲ್ಲೆಯಿಂದ ಒಂದು ಬೇಡಿಕೆಯನ್ನು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಏನಪ್ಪಾ ಅಂತಂದ್ರೆ, ಅವರು ಸಚಿವರಾದಂಥ ಸಂದರ್ಭದಲ್ಲಿ, ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗದ ಕಲ್ಯಾಣ ಸಚಿವರಾದಂಥ ಸಂದರ್ಭದಲ್ಲಿ ಇನ್ಯಾವುದೇ ಸಚಿವರಾದಂಥ ಅತ್ಯುತ್ತಮವಾದಂಥ ಏನು ಇವತ್ತು ಶೋಷಿತ ಸಮಾಜದ ಮುಖ್ಯವಾಹಿನಿಗೆ ತರಲು ಅತ್ಯಂತ ಪ್ರಾಮಾಣಿಕವಾದಂಥ ಹೋರಾಟವನ್ನು ಮಾಡುವುದರ ಮುಖಾಂತರ ಅಂದಿನ ಕಾಲದ ಮುಖ್ಯಮಂತ್ರಿಗಳು ಮತ್ತು ಈಗಿನ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಈ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ಆಗದಿರ್ತಕ್ಕಂಥ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಒಂದು ಕಾನೂನನ್ನು ಜಾರಿಗೆ ತಂದಿರ್ತಾರೆ. ಜೊತೆಗೆ ನಮ್ಮ ನಿರಂತರವಾದ ದಲಿತ ಸಂಘಟನೆಗಳ ಹೋರಾಟ ಬಹುಮುಖ್ಯವಾಗಿ ಹೋಬಳಿಗೊಂದು ಪ್ರತಿಷ್ಠಿತ ಶಾಲೆ ಆಗಬೇಕು ಅಂತೇಳಿ ಏನು ಹಿಂದಿನಿಂದಲೂ ಹೆಗಡೆ ಅವರು ಮುಖ್ಯಮಂತ್ರಿಗಳ ಕಾಲದಿಂದಲೂ ಕೂಡ ಹೋರಾಟವನ್ನು ಶುರು ಮಾಡಿದ್ರು ನಮ್ಮ ದಲಿತ ಸಂಘಟನೆಗಳು. ಅದು ಸಾಕಾರಗೊಂಡಿದ್ದು ನಮ್ಮ ಸಮಾಜ ಕಲ್ಯಾಣ ಸಚಿವರಾದಂಥ ಎಚ್. ಆಂಜನೇಯವರು ಮಾಜಿ ಅವರ ನೇತೃತ್ವದಲ್ಲಿ ಹೋಬಳಿಗೊಂದು ಪ್ರಸಿದ್ಧ ಶಾಲೆ, ಉದಾಹರಣೆಗೆ ಕಿತ್ತೂರು ರಾಣಿ ಚೆನ್ನಮ್ಮ, ಮುರಾರ್ಜಿ, ಅಂಬೇಡ್ಕರ್, ವಾಜಪೇಯಿ ಇಂಥ ಏನು ಶಾಲೆಗಳು ಪ್ರಾರಂಭ ಆಗಿದ್ದು ಅವ್ರ ಕಾಲದಲ್ಲೇ ಅದು ಏನು ಸುಸಜ್ಜಿತ 10 ಕೋಟಿ ಇದ್ದದನ್ನ 22 ಕೋಟಿಗೆ ಅವರು ಅದನ್ನ ವ್ಯಯ ಹೆಚ್ಚಿಸಿ ಮಾಡಿದ್ದಾರೆ. ಇನ್ನೂ ಕೂಡ ಹಲವಾರು ಕಾರ್ಯಕ್ರಮಗಳು ಏನು ಇವತ್ತು ಮೀಸಲಾತಿ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದ ಗುತ್ತಿಗೆದಾರರಿಗೆ ಮೀಸಲಾತಿ ಕೊಡುವುದರ ಮೂಲಕ ಹಲವಾರು ಅತ್ಯುತ್ತಮವಾದ ಕಾರ್ಯಕ್ರಮಗಳು, ಜಾಗೃತಿ. ಇವತ್ತು ತಮಗೆ ಗೊತ್ತಿದೆ ಎಸ್ಟಿ ಇದರಲ್ಲಿ ಕೆಲವರು ಈ ಯಾವುದೋ ಸಮಾಜದಲ್ಲೆಲ್ಲ ಮಹಿಳೆಯರನ್ನ ಹೊರಗಾಗ್ತಕ್ಕಂಥ ಅನಿಷ್ಟ ಪದ್ಧತಿ, ಅಂತ ಪದ್ಧತಿಗಳ ವಿರುದ್ಧ ಜಾಗೃತಿಯನ್ನು ಸಾರಿ, ಮತ್ತೆ ಏನು ಇವತ್ತು ಅಲೆಮಾರಿ ಜನಾಂಗದ ಮಕ್ಕಳು ಆಹಾರದ ಕೊರತೆಯಿಂದ ಅವರು ಜೀವನ ನಡೆಸೋದೇ ಕಷ್ಟ ಆಗ್ತಿತ್ತು. ಯಾಡಿಗಳಿಗೆ ಅವರು ಹೋಗಿ ಉಳ್ಕೊಳ್ಳೋದ್ರ ಮೂಲಕ ಅವರಿಗೆ ವಿದ್ಯಾಭ್ಯಾಸ ಮತ್ತೆ ಸಾಮಾಜಿಕ ಭದ್ರತೆ ಮತ್ತೆ ಅವರಲ್ಲಿ ಜಾಗೃತಿಯನ್ನು ಮೂಡಿಸಿ ಅವ್ರಿಗೆ ಶಕ್ತಿಯುತ ಆಹಾರವನ್ನು ಕೊಟ್ಟು ಬಹಳ ವಿಶೇಷವಾದಂಥ ಕಾರ್ಯಕ್ರಮಗಳನ್ನ ಮಾಡಿ ರಾಜ್ಯಾದ್ಯಂತ ಮನೆ ಮಾತಾಡ್ತಾರೆ. ಅಂತ ಒಬ್ಬ ನಾಯಕ ನಮ್ಮ ಸಮಾಜದಲ್ಲಿ ಈ ದಲಿತ ಕುಟುಂಬದಲ್ಲಿ ಹುಟ್ಟಿದ್ದಾರೆ ಅನ್ನೋದಕ್ಕೆ ನಮ್ಗೆ ಹೆಮ್ಮೆ ಆಗುತ್ತೆ. ಪತ್ರಿಕಾಗೋಷ್ಠಿಯಲ್ಲಿ ಎಸ್ಸಿ ಘಟಕದ ಅಧ್ಯಕ್ಷ ದೇವಪ್ಪ ಮಲ್ಲಿಗೆವಾಳ್, ಬೇಲೂರು ಘಟಕದ ರವಿ, ಜಿಲ್ಲಾ ನಾಯಕರಾದ ಶಂಕರರಾಜು, ಜಿಲ್ಲಾ ಉಪಾಧ್ಯಕ್ಷ ರವೀಶ್ ಭಾಗವಹಿಸಿದ್ದರು. ತಳ ಸಮುದಾಯಗಳ ಅಸ್ತಿತ್ವಕ್ಕಾಗಿ ಕಳೆದ 40 ವರ್ಷಗಳಿಂದ ದುಡಿಯುತ್ತಿರುವ ಡಾಕ್ಟರ್ ಸಿ.ಎಸ್. ದ್ವಾರಕನಾಥ್ ಅವರನ್ನ ವಿಧಾನ ಪರಿಷತ್ ಸದಸ್ಯರನ್ನಾಗಿ ಮಾಡಬೇಕೆಂದು ಕರ್ನಾಟಕ ಅಲೆಮಾರಿ ಬುಡಕಟ್ಟು ಮಹಾಸಭಾದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಎಂವಿ ಗೋವಿಂದರಾಜು ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಡಾಕ್ಟರ್ ಸಿ.ಎಸ್. ದ್ವಾರಕನಾಥ್ ಅವರು ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿ, ಲೇಖಕರಾಗಿ ತಳ ಸಮುದಾಯಗಳ ಅಸ್ತಿತ್ವ ಮತ್ತು ಅಸ್ಮಿತೆಯಾಗಿ ಕಳೆದ 40 ವರ್ಷಗಳಿಂದ ದುಡಿಯುತ್ತಾ ಬಂದಿದ್ದಾರೆ. ಅಲ್ಪಸಂಖ್ಯಾತರು, ದಲಿತರು ಮತ್ತು ಹಿಂದುಳಿದ ವರ್ಗಗಳನ್ನು ಒಗ್ಗೂಡಿಸಿ ರಾಜ್ಯಾದ್ಯಂತ ನಿರಂತರವಾಗಿ ಸಂಘಟನೆ ಮಾಡುತ್ತಿದ್ದು, ದ್ವಾರಕನಾಥ್ ರವರು ವಕೀಲರಾಗಿ 4 ದಶಕಗಳಿಂದ ಎಷ್ಟೋ ದಿಕ್ಕಿಲ್ಲದ ಸಮುದಾಯಗಳಿಗಾಗಿ ಕಿರುಕಾಸು ಪಡೆಯದೆ ನ್ಯಾಯ ದೊರಕಿಸಿಕೊಡುವ ಕೆಲಸ ಮಾಡಿದ್ದಾರೆ ಎಂದರು.
ದೇಶದ ಸಾಮಾಜಿಕ ರಾಜಕೀಯ ಮತ್ತು ಆರ್ಥಿಕತೆಗೆ ಹೆಸರುವಾಸಿಯಾಗಿದ್ದ ಲಂಕೇಶ್ ಪತ್ರಿಕೆಯಲ್ಲಿ ಪತ್ರಕರ್ತರಾಗಿ 2 ದಶಕಗಳ ಕಾಲ ಕೆಲಸ ಮಾಡಿದ್ದಾರೆ. ಇಷ್ಟೆಲ್ಲ ಕಾಳಜಿ, ಜ್ಞಾನ, ಪಾಂಡಿತ್ಯ, ಸಂವಿಧಾನದ ಅರಿವು ಉಳ್ಳಂತಹ ದ್ವಾರಕನಾಥ್ರವರು ಶೋಷಿತ ಸಮುದಾಯಗಳ ಪ್ರತಿನಿಧಿಯಾಗಿ ವಿಧಾನ ಪರಿಷತ್ತಿನಲ್ಲಿ ಇರಬೇಕೆಂಬುದು ನಮ್ಮೆಲ್ಲರ ಆಶಯವಾಗಿದೆ. ಆದ್ದರಿಂದ ಹಿಂದುಳಿದ ವರ್ಗದ ಆಶಾಕಿರಣವಾದ ತಾವು ದಯಮಾಡಿ ಸಿಎಸ್ ದ್ವಾರಕನಾಥ್ರವರನ್ನ ವಿಧಾನ ಪರಿಷತ್ತಿಗೆ ನಾಮನಿರ್ದೇಶನ ಮಾಡಬೇಕೆಂದು ಕೋರಿದರು. ಕಳೆದ 40 ವರ್ಷಗಳಿಂದ ಮಾನ್ಯ ಸಿಎಸ್ ದ್ವಾರಕನಾಥ್ ಅವರು ಈ ಹಿಂದೆ ಹಿಂದುಳಿದ ಆಯೋಗದ ಅಧ್ಯಕ್ಷ ಆಗಿದ್ದಂಥವರು, ಹಾಗೆ ಲಂಕೇಶ್ ಪತ್ರಿಕೆಯಲ್ಲಿ ಪತ್ರಕರ್ತ ಕೆಲಸ ನಿರ್ವಹಿಸ್ತಕ್ಕಂಥ ಸಿಎಸ್ ದ್ವಾರಕನಾಥ್ ಅವರು ಹೈಕೋರ್ಟ್ ಲಾಯರ್ ಇದ್ದಾರೆ. ಅವರು ಕಳೆದ 2-3 ದಶಕಗಳಿಂದ ಅಲೆಮಾರಿಗಳ ಪರವಾಗಿ ಇಡೀ ರಾಜ್ಯದಲ್ಲಿ ಸುತ್ತಾಡಿ ಅಲೆಮಾರಿಗಳ ಧ್ವನಿಯಾಗಿದ್ದಾರೆ. ನಮ್ಮ ಅಲೆಮಾರಿಗಳಲ್ಲಿ ವಿದ್ಯಾವಂತರು ಭಾಳ ಕಮ್ಮಿ, ಜೀವನದ ಮೂಲ ಸೌಲಭ್ಯಗಳು ಪಡ್ಕೊಳ್ಳೋದೇ ಕಷ್ಟ ಇದೆ. ಇವರು ಪರವಾಗಿ 2-3 ದಶಕಗಳಿಂದ ಸಿಎಸ್ ದ್ವಾರಕನಾಥ್ ಅವರು ಧ್ವನಿಯಾಗಿ ನಮ್ಮ ಪರವಾಗಿ ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ಈ ರಾಜ್ಯದಲ್ಲಿ ನಮ್ಮ ಅಲೆಮಾರಿಗಳ ಧ್ವನಿಯಾಗಿರ್ತಕ್ಕಂಥ ಸಿಎಸ್ ದ್ವಾರಕನಾಥ್ ಅವ್ರನ್ನ ವಿಧಾನ ಪರಿಷತ್ಗೆ MLC ಆಗಿ ಸರ್ಕಾರ ನೇಮಕ ಮಾಡಬೇಕು ಅಂತೇಳಿ ನಮ್ಮ ಒತ್ತಾಯ. ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ಅಲೆಮಾರಿ ಬುಡಕಟ್ಟು ಮಹಾಸಭಾದ ಜಿಲ್ಲಾಧ್ಯಕ್ಷ SS ಅಣ್ಣಪ್ಪ, ಜಿಲ್ಲಾ ಕಾರ್ಯದರ್ಶಿ ಮಂಜು, ಬಲರಾಮು, ಸುರೇಶ್ ಉಪಸ್ಥಿತರಿದ್ದರು. ರೋಗಿಗಳಿಗೆ ನ್ಯಾಯ ದೊರಕಿಸಿಕೊಡುವುದು ನನ್ನ ಕರ್ತವ್ಯವೆಂದು ತಿಳಿದು ಬದ್ಧತೆ, ಜವಾಬ್ದಾರಿ ಹಾಗೂ ಹೊಣೆಗಾರಿಕೆಯಿಂದ ಶುಶ್ರೂಷಕರು ಕೆಲಸ ಮಾಡಬೇಕಾಗುತ್ತದೆ ಎಂದು ಸಾರ್ವಜನಿಕ ಆಡಳಿತ ವೈದ್ಯಾಧಿಕಾರಿ ಡಾ ಧನಶೇಖರ್ ತಿಳಿಸಿದರು. ಹೊಳೆನರಸೀಪುರ ಪಟ್ಟಣದ ಸರ್ಕಾರಿ ನರ್ಸಿಂಗ್ ಕಾಲೇಜಿನಲ್ಲಿ ನೈಟಿಂಗೇಲ್ ಜನ್ಮ ದಿನಾಚರಣೆ ಜ್ಯೋತಿ ಬೆಳಗುವುದರ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಮೊದಲಿಗೆ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ನರ್ಸಿಂಗ್ ಕೋರ್ಸ್ ಆಯ್ಕೆ ಮಾಡಿಕೊಂಡಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸಿದರು. ನರ್ಸಿಂಗ್ ಸೇವೆಯನ್ನು ಯಾವ ರೀತಿ ಮಾಡಬೇಕು ಎಂಬುದರ ಬಗ್ಗೆ ಮಾದರಿಯನ್ನ ಜನಗಳಿಗೆ ತೋರಿಸಿಕೊಟ್ಟಂತಹ ಮಹಿಳೆ. ಆ ಕಾರಣದಿಂದ ಫ್ಲಾರೆನ್ಸ್ ನೈಟಿಂಗೇಲ್ ಜನ್ಮ ದಿನಾಚರಣೆಯನ್ನು ಆಚರಿಸುತ್ತೇವೆ. ಕ್ರಿಮಿಯನ್ ಯುದ್ಧದ ಸಂದರ್ಭದಲ್ಲಿ ಅನೇಕ ಜನಗಳು ಗಾಯಾಳುಗಳಾಗಿ ಸಾವು ನೋವುಗಳನ್ನು ಆಸ್ಪತ್ರೆಯಲ್ಲಿ ಅನುಭವಿಸುತ್ತಿದ್ದರು. ಅವರುಗಳು ಆಸ್ಪತ್ರೆಯಲ್ಲಿದ್ದಂತಹ ಸಂದರ್ಭದಲ್ಲಿ ನೋಡಿದಾಗ ಇವರುಗಳ ಸೇವೆ ಮಾಡಿ ನೋವನ್ನು ಗುಣಪಡಿಸಬೇಕು ಎನ್ನುವ ಉದ್ದೇಶದಿಂದ ಗಾಯಾಳುಗಳ ಸೇವೆಯನ್ನ ಮಾಡತೊಡಗಿದರು. ಆ ಸಂದರ್ಭದಲ್ಲಿ ಯಾವುದೇ ಬೆಳಕಿನ ವ್ಯವಸ್ಥೆ ಇಲ್ಲದಿರುವ ಕಾಲದಲ್ಲಿ ಲ್ಯಾಟಿನ್ ದೀಪದ ಬೆಳಕಿನಲ್ಲಿ ಸೇವೆ ಮಾಡುತ್ತಿದ್ದರು. ಬಿಳಿ ಬಟ್ಟೆಯ ಉಡುಗೆಯನ್ನು ತೊಟ್ಟು ಸೇವೆ ಮಾಡಲು ಬರುತ್ತಿರುವ ಸಂದರ್ಭದಲ್ಲಿ ರೋಗಿಗಳು ನಮ್ಮ ಸೇವೆಯನ್ನು ಮಾಡಲು ಯಾರೋ ಬರುತ್ತಿದ್ದಾರೆಂಬ ಆಶಾಭಾವನೆಯಿಂದ ಇವರನ್ನು ನೋಡಿ ತಮ್ಮ ನೋವು ಮರೆಯುತ್ತಿದ್ದರು ಎಂದು ಹೇಳಿದರು. ಮೊದಲನೆಯದಾಗಿ ಈ ಒಂದು ನರ್ಸಿಂಗ್ ಕೋರ್ಸನ್ನು ಆಯ್ಕೆ ಮಾಡಿದಂಥ ನಿಮಗೆಲ್ಲರಿಗೂ ಧನ್ಯವಾದಗಳು ಮತ್ತು ಕಂಗ್ರ್ಯಾಚುಲೇಷನ್ಸ್. ಈ ಒಂದು ನೋಬಲ್ ಪ್ರೊಫೆಷನ್ನ ಆಯ್ಕೆ ಮಾಡಿರ್ತಕ್ಕಂಥ ನಿಮಗೆಲ್ಲರಿಗೂ ಧನ್ಯವಾದಗಳು. ಈ ಒಂದು ನರ್ಸಿಂಗ್ ಡೇಸ್ನ ಇಂಪಾರ್ಟೆಂಟನ್ನು ನಾವು ಯಾಕೆ ಆಚರಿಸ್ತೀವಿ ಅಂದರೆ ಆ ಒಂದು ಫ್ಲಾರೆನ್ಸ್ ನೈಟಿಂಗಲ್ನ ನಾವು ನೆನಪಿಸ್ಕೊತಾ ಇದ್ದೀವಿ. ಯಾಕೆಂದರೆ ಈ ದಿನ ಅವಳ ಬರ್ತ್ಡೇನ ನಾವು ಯಾಕೆ ಆಚರಿಸ್ತಾ ಇದ್ದೀವಿ ಅಂದರೆ ತುಂಬ ಹಿಂದಿನ ದಿನಗಳಲ್ಲಿ ಈ ನರ್ಸಿಂಗ್ ಅನ್ನೋದೊಂದು ಪ್ರೊಫೆಷನ್ ಆಗಿ ಇರಲಿಲ್ಲ. ಈಗ ನಾವು ನೋಡ್ತಾ ಇರ್ತಕ್ಕಂಥ ಏನು ಪ್ರೊಫೆಷನ್ ಅಂತ ನರ್ಸಿಂಗ್ ಪ್ರೊಫೆಷನ್ ಏನಿದೆಯಲ್ಲ ಅದಿನ್ನೂ ತುಂಬ ಬಾಲ್ಯಾವಕಾಶ ಅಂತ ಅನ್ಬೋದು, ಇಲ್ಲವೇ ಇಲ್ಲ ಅಂತಲೇ ಹೇಳಬೇಕು. ಅಂಥ ಒಂದು ಸಂದರ್ಭಗಳಲ್ಲಿ ಈ ಒಂದು ನರ್ಸಿಂಗ್ ಪ್ರೊಫೆಷನನ್ನು ಎತ್ತಿ ಹಿಡಿದು ಜನಗಳಿಗೆ ಸೇವೆ ಮಾಡ್ತಕ್ಕಂಥ ಒಂದು ಮಾದರಿಯನ್ನು ತೋರಿಸಿಕೊಟ್ಟು ಮತ್ತು ಜನಗಳಿಗೆ ಸೇವೆ ಮಾಡ್ತಕ್ಕಂಥದ್ದು ಫ್ಲಾರೆನ್ಸ್ ನೈಟಿಂಗೇಲ್. ಅಂಥವರ ಸೇವೆಯನ್ನು ನೆನೆಸ್ತಕ್ಕಂಥ ಈ ಒಂದು ನರ್ಸಿಂಗ್ ಡೇಯನ್ನು ನಾವು ಆಚರಿಸ್ತಾ ಇದ್ದೀವಿ. ಫ್ಲಾರೆನ್ಸ್ ನೈಟಿಂಗೇಲ್ನ ನೀವೆಲ್ಲ ನೆನೆಸ್ಕೊಳ್ಬೇಕು ಅಂದರೆ ಒಂದು ಸಣ್ಣ ಇಮ್ಯಾಜಿನೇಷನ್ಗೆ ನೀವು ಹೋಗಬೇಕಾಗತ್ತೆ. ಒಂದು ಘಟನೆಯನ್ನು ನೀವು ನೆನೆಸ್ಕೋಬೇಕಾಗತ್ತೆ. ಅಂದರೆ ಈ ನರ್ಸಿಂಗ್ ಫೀಲ್ಡ್ಗೆ ಫ್ಲಾರೆನ್ಸ್ ನೈಟಿಂಗೇಲ್ ಎಂಟರ್ ಆಗಿದ್ದು ಒಂದು ಕ್ರೊಮೇನಿಯಾ ವಾರಲ್ಲಿ ಏನು ಸಾಲ್ಜರ್ಸ್ಗಳು ಫೀಲ್ಡ್ಗೆ ಫ್ಲಾರೆನ್ಸ್ ನೈಟಿಂಗೇಲ್ ಅವರು ಎಂಟರ್ ಆಗ್ತಾರೆ. ಆ ಒಂದು ವಾರ್ ಆದಂಥ ಸಂದರ್ಭಗಳಲ್ಲಿ ಮಿಲಿಟ್ರಿ ಆದಂಥ ಏನು ಅವಘಡಗಳಾಗ್ತಕ್ಕಂಥ ಸಂದರ್ಭಗಳಲ್ಲಿ ಆಗ್ತಕ್ಕಂಥ ಇಂಜುರೀಸು, ಸಾವು ನೋವು ಇವುಗಳನ್ನೆಲ್ಲ ಒಂದು ಹಾಸ್ಪಿಟಲಲ್ಲಿ ನೋಡಿದಾಗ ಫ್ಲಾರೆನ್ಸ್ ನೈಟಿಂಗೇಲ್ಗೆ ಒಂದು ಕಂಪ್ಯಾಷನ್ ಬರುತ್ತೆ. ಇವರಿಗೆ ನಾನು ಏನಾದರೂ ಆಗಲೇಬೇಕು, ಇವರ ನೋವುಗಳನ್ನು ನಾನು ಪರಿಹರಿಸಬೇಕು ಅಂತ. ಶಿ ಈಸ್ ಅ ವೆಲ್ ರಿಚ್ ಲೇಡಿ, ಆ್ಯಂಡ್ ಯಂಗ್ ಲೇಡಿ ಫ್ರಮ್ ಇಂಗ್ಲೆಂಡ್.
ಸೊ ಎಲ್ಲ ಎಜುಕೇಷನ್ ಎಲ್ಲ ಥರದಿದ್ದರೂ ಕೂಡ ಈ ಒಂದು ಇದನ್ನು ನೋವುಗಳನ್ನ ನೋಡಿ ಒಂದು ಕಂಪ್ಯಾಷನ್ ಡೆವಲಪ್ಸ್ಕೊಂಡು ಇವರಿಗೆ ಏನಾದರೂ ನಾನು ಮಾಡಬೇಕು ಅಂತ ಅನಿಸಿ ಆ ಒಂದು ಸೇವೆಯನ್ನು ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಇದನ್ನು ಅವರು ಯಾಕೆ ನಾವು ಒಂದು ಫೋಟೋ ನೋಡಿರಬೇಕು, ಯಾವಾಗಲೂ ಫ್ಲೈಯಿಂಗ್ ಇಟ್ಟು ಒಂದು ಕ್ಯಾಂಡಲ್ ಹಿಡ್ಕೊಂಡು ಫೋಟೋ ಎಲ್ಲ ನೋಡ್ತಾ ಇದ್ರಿ. ಅದನ್ನು ಯಾಕೆ ಇಮ್ಯಾಜಿನ್ ಮಾಡ್ಕೊತಾ ಇದ್ದೀವಿ ಅಂದರೆ, ಜಸ್ಟ್ ಇಮ್ಯಾಜಿನ್ ಅ ವಾರ್ಡ್, ಒಂದು ಹಳೆ ಏನು ಇಂಜುರೀಸ್ ಆಗಿರ್ತಕ್ಕಂಥ ನೋವು ಇರ್ತಕ್ಕಂಥ ಒಂದು ವಾರ್ಡ್ಗೆ. ಸೊ ಯೂಶಲಿ ಆ ಟೈಮಲ್ಲಿ ಯಾವುದು ಬೆಳಕಿರಲಿಲ್ಲ, ಸೊ ಲೈಟಿಂಗ್ ಏನಿರಲಿಲ್ಲ. ಇಟ್ಸ್ ಅಬೌಟ್ 220 years ಬ್ಯಾಕ್ ಐ ಥಿಂಕ್ ಸೊ. ಸೊ ಆವಾಗ ಇನ್ನೂ ಬೆಳಕುಗಳು ಅಥವಾ ಏನು ಲೈಟ್ಗಳು ಏನಿರಲಿಲ್ಲ. ಸೊ ಅಂಥ ಸಂದರ್ಭಗಳಲ್ಲಿ ಮಿಡ್ ರೈಟರಲ್ಲಿ ಆ ಒಂದು ಲೇಡಿ ಬರ್ತಾರೆ. ಸೊ ವಾರ್ಡ್ಗಳಲ್ಲಿ ಏನು ಡಾಕ್ಟರ್ಗಳು ಕೆಲಸ ಮುಗಿಸೋಗಿರ್ತಾರೆ, ಅವ್ರಿಗೇನು ಆಪ್ರೇಷನ್ ಮಾಡಬೇಕು, ಇಂಜುರೀಸ್ ಮಾಡಬೇಕು, ಡ್ರೆಸ್ಸಿಂಗ್ ಮಾಡಬೇಕು, ಏನೋ ಮಾಡೋಗಿರ್ತಾರೆ. ಸೊ 10 ಗಂಟೆಗೆ 11 ಗಂಟೆ ರಾತ್ರಿನಲ್ಲಿ ಒಂದು ಲ್ಯಾಂಟ್ರಿನ್ ಅಂತ ಕರೀತಾರೆ. ಲ್ಯಾಂಟ್ರಿ ಅಂದರೆ ನೀವೆಲ್ಲ ನೋಡಿರ್ತೀರೋ ಎಲ್ಲೋ ಗೊತ್ತಿಲ್ಲ, ನೋಡಿದ್ದೀರಾ ಲ್ಯಾಂಟ್ರಿ? ನೀವೆಲ್ಲ ನೋಡೇ ಇಲ್ಲ ಅನಿಸುತ್ತೆ ಮೋಸ್ಟ್ಲಿ ಅಂತ. ಸೊ ಆ ಒಂದು ದೀಪವನ್ನು ಇಟ್ಕೊಂಡು ಆ ಬೆಳಕಿನಿಂದ, ಆ ದೀಪಿನ ಬೆಳಕಿನಲ್ಲಿ ಒಂದು ವೈಟ್ ಡ್ರೆಸ್ ಹಾಕೊಂಡು ಬರ್ತಾ ಇದ್ದಾರೆ. ಸೊ ಅವರನ್ನು ನೋಡಿದ ತಕ್ಷಣ ಎಲ್ಲರ ಮುಖದಲ್ಲೂ ಕೂಡ ಒಂದು ಹ್ಯಾಪಿನೆಸ್ ಬರುತ್ತೆ, ಆ ಒಂದು ಮಂದಸ್ಥಿತಿ ಬರುತ್ತೆ. ಅಂದರೆ ಸಂಬಡಿ ಈಸ್ ಕಮಿಂಗ್ ಟು ಕೇರ್ ಫಾರ್ ಅಸ್, ಸಂಬಡಿ ನನ್ನ ಕಷ್ಟಗಳನ್ನ ದೂರ ಮಾಡಲಿಕ್ಕೆ ಯಾರೋ ಬಂದ್ರು. ಸಮಾರಂಭದಲ್ಲಿ ಸರ್ಕಾರಿ ನರ್ಸಿಂಗ್ ಕಾಲೇಜಿನ ಪ್ರಾಂಶುಪಾಲ ಚಂದ್ರಶೇಖರ್, ಶುಶ್ರೂಷಣಾಧಿಕಾರಿಗಳಾದ ಶಾಂತಿ, ಮಾಲತಿ, ಉಪಪ್ರಾಂಶುಪಾಲ ರಾಮು, ಶೈಲಜಾ, ಪತ್ರಕರ್ತರ ಸಂಘದ ಅಧ್ಯಕ್ಷ HV ಸುರೇಶ್ ಕುಮಾರ್ ಹಾಜರಿದ್ದರು. ಈಗ ಜಾಹೀರಾತು. ಸುಸ್ವಾಗತ ಮೈಲ್ಸ್ಟೋನ್ ಅಕಾಡೆಮಿ ಹಾಗೂ ಶ್ರೀ ಅರವಿಂದೋ ಮಹೇಶ್ ಪದವಿ ಪೂರ್ವ ಕಾಲೇಜ್ ಹಾಸನ. ಎಲ್ಲಿ ಕಲಿಕೆಗೆ ಆಯ್ಕೆ ಮಾಡಿಕೊಳ್ಳುತ್ತೇವೋ ಅಲ್ಲಿ ಕನಸು ನನಸಾಗುತ್ತದೆ. ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿ ಹೊಂದಿರುವ ವಿಭಿನ್ನ ಸಾಮರ್ಥ್ಯವನ್ನು ಹೊರತೆಗೆಯುವಲ್ಲಿ ನಮ್ಮ ಸಂಸ್ಥೆ ಹಗಲಿರುಳು ಕಾರ್ಯನಿರ್ವಹಿಸುತ್ತದೆ. ನಮ್ಮ ಕಾಲೇಜಿನಲ್ಲಿ PUC, ಸೈನ್ಸ್, ಕಾಮರ್ಸ್ ವಿಭಾಗಗಳಿದ್ದು, ಜೊತೆಗೆ ವೃತ್ತಿಪರ ಕೋರ್ಸುಗಳಾದಂತಹ JEE, ನೀಟ್ ಮತ್ತು KCET ಪ್ರಾರಂಭಿಕ ಹಂತದಲ್ಲಿ ಅಂದರೆ ಪ್ರಥಮ PUC ಇಂದಲೇ ತರಬೇತಿ ನಡೆಸುವುದರಿಂದ ನಮ್ಮ ಕಾಲೇಜಿಗೆ ದಾಖಲಾಗುವ ವಿದ್ಯಾರ್ಥಿಗಳು ಹೊರಗೆ ಯಾವುದೇ ಹೆಚ್ಚಿನ ತರಬೇತಿ ತೆಗೆದುಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ. ಪ್ರತಿಯೊಂದು ವಿಷಯಕ್ಕೂ ಸಂಬಂಧಿಸಿದಂತೆ 15 ವರ್ಷಗಳಿಗಿಂತ ಹೆಚ್ಚು ಅನುಭವ ಮತ್ತು ನುರಿತ ಉಪನ್ಯಾಸಕರ ತಂಡ ನಮ್ಮ ಕಾಲೇಜಿನದ್ದಾಗಿದ್ದು, ಪ್ರತಿಯೊಬ್ಬ ಉಪನ್ಯಾಸಕರು ವಿದ್ಯಾರ್ಥಿಗಳನ್ನು ವೈಯಕ್ತಿಕ ಕ್ರಮವಾಗಿ ಸಲಹೆ ಸೂಚನೆ ನೀಡುತ್ತಾ ವಿದ್ಯಾರ್ಥಿಗಳಿಗೆ ವಿಶೇಷ ತರಗತಿಗಳನ್ನು ಆಯೋಜಿಸುವುದರ ಮೂಲಕ ಪ್ರೀತಿ ಮತ್ತು ಕಾಳಜಿಯೊಂದಿಗೆ ಸೂಕ್ತ ಕಲಿಕಾ ನಿರ್ದೇಶನಗಳನ್ನು ನೀಡುತ್ತಾ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೆ ನಮ್ಮ ಕಾಲೇಜ್ ದಿನನಿತ್ಯ ಶ್ರಮಿಸುತ್ತದೆ. ಸುಸಜ್ಜಿತ ಶಾಲಾ ಕೊಠಡಿಗಳು, ಪ್ರಯೋಗಾಲಯ, ಗಣಕಯಂತ್ರ, ಕಂಪ್ಯೂಟರ್ ತರಗತಿ ಹಾಗೂ ವಿಶಾಲವಾದ ಆಟದ ಮೈದಾನವನ್ನು ಹೊಂದಿದ್ದು, ಇಲ್ಲಿ ಕಲಿಕೆಗೆ ಬರುವಂತಹ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸೌಲಭ್ಯ ಮತ್ತು ವಾಹನ ಸೌಲಭ್ಯವನ್ನು ಒದಗಿಸಿಕೊಡಲಾಗುತ್ತದೆ. 10ನೇ ತರಗತಿಯ ನಂತರ ನಿಮ್ಮ ಭವಿಷ್ಯದ ಹೂಡಿಕೆ ಶ್ರೀ ಅರವಿಂದೋ ಮಹೇಶ್ ಪದವಿ ಪೂರ್ವ ಕಾಲೇಜಿನ ಆಯ್ಕೆ ನಿಮ್ಮದಾಗಿದ್ದರೆ ಶಿಕ್ಷಣದ ಸಂಪೂರ್ಣ ಜವಾಬ್ದಾರಿ ನಮ್ಮದಾಗಿರುತ್ತದೆ. ಹಿಂದೆ ಭೇಟಿ ಕೊಡಿ ಮೈಲ್ಸ್ಟೋನ್ ಅಕಾಡೆಮಿ, ಶ್ರೀ ಅರವಿಂದೋ ಮಹೇಶ್ PU ಕಾಲೇಜ್ ಹಾಸನ. ಪಾರ್ವತಿ ಎಂಟರ್ಪ್ರೈಸಸ್ ಆಪೋಸಿಟ್ ಮಿಷನ್ ಹಾಸ್ಪಿಟಲ್, RC ರೋಡ್, ಹಾಸನ್. ವಿವಿಧ ಮಾದರಿಯ ಅತ್ಯಾಧುನಿಕ ಎಲೆಕ್ಟ್ರಾನಿಕ್ ಗೃಹ ಬಳಕೆ ವಸ್ತುಗಳ ಎಕ್ಸ್ಕ್ಲೂಸಿವ್ ಶೋರೂಮ್. ಇದೀಗ ಹೆಸರಾಂತ ಫ್ಯಾಬರ್ನ ಪ್ರತ್ಯೇಕ ಶೋರೂಮ್ ನಿಮ್ಮ ಹಾಸನದಲ್ಲಿ. ನಮ್ಮಲ್ಲಿ ಪ್ರಸಿದ್ಧ ಕಂಪನಿಗಳಾದ ಓರಿಯಂಟ್, ಸ್ಮಿತ್, ಫ್ಯಾಬರ್, ಪ್ರೆಸ್ಟೀಜ್, IFB, ಆಟಂಬರ್ಗ್, ಸುಜಾತಾ ಇನ್ನು ಮುಂತಾದ ಕಂಪನಿಗಳ ಚಿಮ್ನಿ, ವಾಟರ್ ಪ್ಯೂರಿಫೈಯರ್, ಹಾಬ್, ಓವನ್, ಎಲೆಕ್ಟ್ರಿಕ್ ಗೀಸರ್, ಟೇಬಲ್ ಫ್ಯಾನ್ಗಳು, ವಾಷಿಂಗ್ ಮೆಷಿನ್ಗಳು, ರೆಫ್ರಿಜರೇಟರ್, UPSಗಳು ವಿಶೇಷ ರಿಯಾಯಿತಿ ದರದಲ್ಲಿ ದೊರೆಯುತ್ತವೆ. ಉತ್ಕೃಷ್ಟ ಗುಣಮಟ್ಟದ ಎಲೆಕ್ಟ್ರಾನಿಕ್ ಉಪಕರಣಗಳಿಗಾಗಿ ಭೇಟಿ ಕೊಡಿ ಪಾರ್ವತಿ ಎಂಟರ್ಪ್ರೈಸಸ್. ಆಪೋಸಿಟ್ ಮಿಷನ್ ಹಾಸ್ಪಿಟಲ್, RC ರೋಡ್, ಹಾಸನ್. ಫೋನ್ ನಂಬರ್ಸ್ 9019795365 ಮತ್ತು 9353677153. ಡೇ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಹಾಸನದ ಅತಿ ದೊಡ್ಡ ಫರ್ನಿಚರ್ ಶೋರೂಮ್. ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸಲು ಹಾಗೂ ಆರಾಮದಾಯಕ ಪೀಠೋಪಕರಣಗಳು ಉತ್ಕೃಷ್ಟ ಗುಣಮಟ್ಟದಲ್ಲಿ ಲಭ್ಯ. ವಿವಿಧ ವಿನ್ಯಾಸದ ಡೈನಿಂಗ್ ಟೇಬಲ್ಗಳು, ಮ್ಯಾಟ್ರೆಸ್ಗಳು,
ಕಾರ್ನರ್ ಸೋಫಾ, ರಿಕ್ಲೈನರ್ ಸೋಫಾ, ವುಡನ್ ಸೋಫಾ, ಹಲವು ಮಾದರಿಯ ಕಾಟ್ಗಳು, ವಾರ್ಡ್ರೋಬ್ಗಳು, ಡ್ರೆಸ್ಸಿಂಗ್ ಟೇಬಲ್ಗಳು, ಇನ್ನು ಹಲವಾರು ವೆರೈಟಿಯ ಫರ್ನಿಚರ್ಗಳು ದೊರೆಯುತ್ತವೆ. ಭೇಟಿ ಕೊಡಿ ಡಿ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಆಪೋಸಿಟ್ ಡಿಸ್ಟ್ರಿಕ್ಟ್ ಸ್ಟೇಡಿಯಂ, ಸಾಲಗಾಮೆ ರೋಡ್, ಹಾಸನ. ಫೋನ್ ನಂಬರ್ಸ್ 8156989111, 9562955026 ಮತ್ತು 9633152552. ಹಾಸನ್ ಪಬ್ಲಿಕ್ ಪದವಿ ಪೂರ್ವ ಕಾಲೇಜು, ಅರಳಿಕಟ್ಟೆ ಸರ್ಕಲ್, ಸಾಲಗಾಮೆ ರಸ್ತೆ, ಹಾಸನ್. ಹಾಸನದ ಹೃದಯ ಭಾಗದಲ್ಲಿರುವ ಹಾಸನ್ ಪಬ್ಲಿಕ್ ಪದವಿ ಪೂರ್ವ ಕಾಲೇಜು ಉತ್ತಮ ಪರಿಸರದಲ್ಲಿದೆ. ಶಿಕ್ಷಣ ಎಂದರೆ ವಿದ್ಯಾಮಂದಿರ ಎಂಬುದಕ್ಕೆ ಮತ್ತೊಂದು ಹೆಸರೇ ಹಾಸನ್ ಪಬ್ಲಿಕ್ ಪದವಿ ಪೂರ್ವ ಕಾಲೇಜು. ನಮ್ಮ ಕಾಲೇಜಿನ ವಿಶೇಷತೆಗಳು: ಸುಸಜ್ಜಿತವಾದ ಕಟ್ಟಡ, ಕಲಿಕೆಗೆ ಪೂರಕವಾದ ಗ್ರಂಥಾಲಯ ವ್ಯವಸ್ಥೆ, ಆಧುನಿಕ ವ್ಯವಸ್ಥೆಯ ಫಿಸಿಕ್ಸ್, ಬಯಾಲಜಿ, ಕೆಮಿಸ್ಟ್ರಿ ಮತ್ತು ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ಗಳು, ಜೊತೆಗೆ ಸಿಸಿಟಿವಿ ವ್ಯವಸ್ಥೆ, ಪ್ರತಿ ವಿದ್ಯಾರ್ಥಿಗಳ ಮೇಲೆ ವೈಯಕ್ತಿಕ ಗಮನ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಸಾರಿಗೆ ಸೌಲಭ್ಯವಿದೆ. ನಮ್ಮಲ್ಲಿ ಪಿಯುಸಿ ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಬಿ, ಪಿಸಿಎಂಸಿ ಕೋರ್ಸ್ಗಳು ಲಭ್ಯ. ದಾಖಲಾದ ವಿದ್ಯಾರ್ಥಿಗಳಿಗೆ ಪ್ರತಿ ವಾರವೂ ಇ ಕ್ಲಾಸ್, ಆಫ್ಲೈನ್, ಆನ್ಲೈನ್ ಶಿಕ್ಷಣ ಕಲ್ಪಿಸಲಾಗುವುದು. ಪ್ರತಿ ವಾರವೂ ಥಿಯರಿ ಅಂಡ್ ಕಾಂಪಿಟೇಟಿವ್ ಎಕ್ಸಾಮ್, ಪೀರಿಯಾಡಿಕ್ ಅಸೆಸ್ಮೆಂಟ್ ನಡೆಸಲಾಗುವುದು. ಕೆಪಿ ವೆಲ್ಫೇರ್ ಟ್ರಸ್ಟ್ನಿಂದ ಹಾಸನ್ ಪಬ್ಲಿಕ್ ಪದವಿ ಪೂರ್ವ ಕಾಲೇಜಿಗೆ ಹೆಚ್ಚಿನ ಸಹಕಾರ ನೀಡಿದೆ. ಅಂಕಗಳ ಅಂಕಿಯನ್ನ ಮೀರಿದ ಮಕ್ಕಳಿಗೆ ವ್ಯಕ್ತಿತ್ವ ವಿಕಸನಕ್ಕೆ ಶ್ರಮಿಸುತ್ತಿರುವ ಸಂಸ್ಥೆ ಹಾಗೂ ನಮ್ಮಲ್ಲಿ ಅಧ್ಯಯನ ಮಾಡಿದ ವಿದ್ಯಾರ್ಥಿಗಳು ನಾಡಿನ ಪ್ರತಿಷ್ಠಿತ ವೈದ್ಯಕೀಯ ಮತ್ತು ತಾಂತ್ರಿಕ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ದಾಖಲಾತಿಗಾಗಿ ಸಂಪರ್ಕಿಸಿ ಹಾಸನ್ ಪಬ್ಲಿಕ್ ಪದವಿ ಪೂರ್ವ ಕಾಲೇಜು, ಅರಳಿಕಟ್ಟೆ ಸರ್ಕಲ್, ಸಾಲಗಾಮೆ ರಸ್ತೆ, ಹಾಸನ್. ಫೋನ್ ನಂಬರ್ಸ್ 08172260011 ಮತ್ತು 08172231222. ಫರ್ನಿಚರ್ ಮತ್ತೆ ಇಂಟೀರಿಯರ್ ಮಾಡಿಸೋಕೆ ಒಳ್ಳೆ ಮೆಟೀರಿಯಲ್ಸ್ ಹುಡುಕ್ತಾ ಇದ್ದೀರಾ? ಹಾಗಿದ್ರೆ ಇಲ್ಲಿದೆ ಒಂದೊಳ್ಳೆ ಜಾಗ, ಶ್ರೀ ಶ್ಯಾಮ್ ಪ್ಲೈವುಡ್ಸ್. ಹಾಸನದ ನೆಹರು ರಸ್ತೆಯಲ್ಲಿ ಶ್ರೀ ರಂಗನಾಥ ಹಾಲ್ನ ಎದುರು ಇರುವ ಶ್ರೀ ಶ್ಯಾಮ್ ಪ್ಲೈವುಡ್ಸ್ ನಲ್ಲಿ ಎಲ್ಲ ಬಗೆಯ ಡೋರ್ ಫಿಟ್ಟಿಂಗ್, ಪ್ಲೈವುಡ್, ವಿನೈಲ್ ವುಡ್ ಫಿಟ್ಟಿಂಗ್, ಫೈಬರ್ ಡೋರ್ಗಳು, ವಿವಿಧ ಬಗೆಯ ಮೌಲ್ಡಿಂಗ್ ವುಡನ್ ಡೋರ್ಗಳು ಮತ್ತು ಲ್ಯಾಮಿನೇಟ್ಸ್ ಹಾಗೂ ಇಟಾಲಿಯನ್ ಕಿಚನ್ ಬ್ಯಾಸ್ಕೆಟ್ ಸಹ ದೊರೆಯುತ್ತದೆ. ನಮ್ಮಲ್ಲಿ ಬ್ರಾಂಡೆಡ್ ಕಂಪನಿಗಳಾದ ಗೋದ್ರೇಜ್, ಯುನಿಪಾ, ಗ್ರೀನ್ ಪ್ಲೈ, ಆರ್ಟೆಡ್ ಲ್ಯಾಂಪ್, ಕಿಡ್ ಪ್ಲೇ, ಸೆಂಚುರಿ ಪ್ಲೇ ವಸ್ತುಗಳು ಸಹ ಲಭ್ಯವಿದ್ದು ನಮ್ಮ ಎಲ್ಲ ಅಗತ್ಯತೆಗಳು ಒಂದು ಸೂರಿನಡಿನಲ್ಲಿ ಲಭ್ಯವಿದೆ. ಪ್ಲೈವುಡ್ ಸಂಬಂಧಿತ ಯಾವುದೇ ವಸ್ತುಗಳಿಗೆ ಎಂದೇ ಭೇಟಿ ನೀಡಿ. ಶ್ಯಾಮ್ ಪ್ಲೈವುಡ್, ನೆಹರು ರಸ್ತೆ, ಶ್ರೀ ರಂಗನಾಥ ಹಾಲ್ ಎದುರು, ಹಾಸನ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9035832258. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಪೋಷಕರು ಮಕ್ಕಳ ಭಾವನೆ ಬಗ್ಗೆ ಅರ್ಥ ಮಾಡಿಕೊಂಡರೆ ಮಾತ್ರ ಇಬ್ಬರ ನಡುವಿನ ಸಂಬಂಧದಲ್ಲಿ ಯಾವ ಬಿರುಕು ಮೂಡುವುದಿಲ್ಲ. ಎಲ್ಲಿ ಇಬ್ಬರ ನಡುವೆ ಟ್ರಾಫಿಕ್ ಆಗುತ್ತೆ ಆಗ ಮಾತ್ರ ಸಮಸ್ಯೆಯನ್ನು ಎದುರಿಸಬೇಕಾದ ಅನಿವಾರ್ಯತೆ ಒದಗಿ ಬರುವುದೆಂದು ವೈದ್ಯರು ಹಾಗೂ ವಾಗ್ಮಿಗಳಾದ ಡಾಕ್ಟರ್ ನಿರುಪಮ ಕಿರಣ್ ಕಿವಿಮಾತು ಹೇಳಿದರು. ಮಾಸ್ಟರ್ ಪಿಯು ಕಾಲೇಜು ವತಿಯಿಂದ ಪೋಷಕರು ಮತ್ತು ವಿದ್ಯಾರ್ಥಿಗಳಿಗೆ ಅರಿವು ಹಾಗೂ ಸ್ವಾಗತ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ಅವರು, ಪೋಷಕರು ಮಕ್ಕಳ ಜೊತೆ ಮಾತನಾಡಬೇಕು. ಯಾವತ್ತೂ ಒನ್ವೇ ಆಗಬಾರದು. ಇದರಿಂದ ಆರೋಗ್ಯ ಹಾಳಾಗುತ್ತೆ. ನೋಡುವ ದೃಷ್ಟಿಯನ್ನು ಬದಲಾಯಿಸಿಕೊಳ್ಳಿ. ಯಾವುದೇ ಸಮಸ್ಯೆ ಬಂದರೂ ಜಯಿಸುವ ಗುಣ ಬೆಳೆಸಿಕೊಳ್ಳಿ. ಆರೋಗ್ಯ ಎಂಬುದು ಹಣ ಕೊಟ್ಟರೆ ಸಿಗೋಲ್ಲ. ಮಾನಸಿಕ ಕಾಯಿಲೆಯನ್ನ ಮಕ್ಕಳು ಅನುಭವಿಸದೆ ಜಾಗೃತಿಯಿಂದ ಜೀವನ ಮಾಡಬೇಕು. ಸಮಾಜದಲ್ಲಿ ಪಾಸಿಟಿವ್, ನೆಗೆಟಿವ್ ಎರಡನ್ನೂ ಕಾಣಬಹುದು. ಮಕ್ಕಳು ನೆಗೆಟಿವ್ ಇಂದ ದೂರ ಇರಬೇಕು. ಮಕ್ಕಳ ಜೊತೆ ಮಾತನಾಡಬೇಕಾದ್ರೆ ಓದುವ ಬಗ್ಗೆ ಸ್ವಲ್ಪ ಮಾತನಾಡಿ, ಪ್ರಪಂಚದ ಬಗ್ಗೆ ಕೂಡ ತಿಳಿಸಿಕೊಡಿ. 100ಕ್ಕೆ 100 ಅಂಕ ತೆಗೆಯುವ ಜೊತೆಯಲ್ಲಿ ಆತನ ಆರೋಗ್ಯದ ಬಗ್ಗೆ ನಿಗಾವಹಿಸಿದರೆ ಉತ್ತಮ. ಪೋಷಕರು ಮಕ್ಕಳ ಭಾವನೆಯನ್ನು ಅರ್ಥ ಮಾಡಿಕೊಂಡರೆ ಮಕ್ಕಳ ಮತ್ತು ಪೋಷಕರ ನಡುವೆ ಸಂಬಂಧ ಚೆನ್ನಾಗಿರುತ್ತದೆ ಎಂದು ಸಲಹೆ ನೀಡಿದರು. ಮನೆ ಒಂದು ರಣರಂಗ ಆಗುತ್ತೆ. ಯಾವಾಗ ನೀವು ಸ್ಥಿರವಾಗಿರ್ತೀರ, ಸಮತೋಲನವಾಗಿ ನಿಮ್ಮ ಶಾರೀರಿಕ, ಮಾನಸಿಕ ಹಾಗೂ ಭಾವನಾತ್ಮಗಳು ಸ್ಪಂದಿಸಿ ಸಮತೋಲನವನ್ನು ಕಾಯ್ದಿರಿಸ್ತೀರ, ಈ ಮನೆ ದೇವಸ್ಥಾನ ಆಗುತ್ತೆ. ನಮ್ಮ ಹತ್ರ ಬರೋರು ಸಾಕಷ್ಟು ಮಕ್ಕಳು ಓದ್ತಾ ಇರೋರು, ಓದಿ ಮುಗಿಸಿ ಕೆಲಸದಲ್ಲಿರೋರು, ಕೆಲಸ ಮಾಡಿ ಮಕ್ಕಳಾಗಿ ಮಕ್ಕಳು ಮಾಡ್ಕೊಂಡಿರೋ ಎಲ್ಲ ಯಂಗ್ಸ್ಟರ್ಸ್ 30+, 20+, ತುಂಬ ಚೆನ್ನಾಗಿ ಓದಿರೋರು, ಕೆಲಸ ಸಿಕ್ಕಿ ಕೆಲಸ ಎಲ್ಲ
ಸಂಸಾರ ಆಗಿರುತ್ತೆ ಅಂತ ಮನೆ ದೇವಸ್ಥಾನ. ಎಲ್ಲಿ ಒನ್ ವೇ ಟ್ರಾಫಿಕ್ ಇರುತ್ತೆ, ಮಕ್ಕಳು ಹೇಳಂಗೆ ಪೇರೆಂಟ್ಸ್ ಕೇಳೋದು ಅಥವಾ ಪೇರೆಂಟ್ಸ್ ಹೇಳಂಗೆ ಮಕ್ಕಳು ಕೇಳಬೇಕು ಅನ್ನೋ ಒನ್ ವೇ ಟ್ರಾಫಿಕ್ ಇರುತ್ತೆ. ಅದು ಪ್ರತಿದಿನ ಯುಗದಲ್ಲಿ ನಡೆದಿರುತ್ತೆ. ಇಲ್ಲಿ ಎಷ್ಟು ಜನ ನೀವುಗಳು ಸಂಸಾರಸ್ಥರು ಮನೆ ಇದ್ದೀರಾ? ತುಂಬ ಜನರ ಮನೆ ನೀವು ಅನುಭವಿಸ್ತಾ ಇರ್ತೀರಾ. ಇದಕ್ಕೆಲ್ಲ ಮಿತಿ ಸರಿಮಾನ ಹಾಕ್ಬೇಕಂದ್ರೆ ನೀವು ನಿಮ್ಮ ಎಲ್ಲ ಪೇರೆಂಟ್ಸ್ಗೂ ಹೇಳ್ತೀವಿ, ನೀವು ಗಂಡ ಹೆಣ್ಣು ಆರೋಗ್ಯ ಎಷ್ಟು ಚೆನ್ನಾಗಿ ನೋಡ್ಕೊತೀರ ಅದು ನಿಮ್ಮ ಮಕ್ಕಳು ಕೊಡೋ ಆಸ್ತಿ. ನೀವು ಮಕ್ಕಳಿಗೋಸ್ಕರ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಏನೆಲ್ಲ ಕಷ್ಟಪಡ್ತೀರಾ, ಎಷ್ಟೆಲ್ಲ ಕಷ್ಟಪಡ್ತೀರಾ, ಖಂಡಿತ ಮಕ್ಕಳಿಗೂ ಗೊತ್ತಾಗ್ತಿರುತ್ತೆ, ನಮ್ಮಗಳಿಗೂ ಗೊತ್ತಾಗ್ತಿರುತ್ತೆ. ಆದರೆ ಹೇಗೆ ಅದು ನಿಭಾಯಿಸ್ತೀರಾ ಅದು ಮೇನ್ ಫ್ಯಾಕ್ಟರ್ ಮಕ್ಕಳ ಬೆಳವಣಿಗೆಗೆ. ನೀವು ಮಾಡೋದಲ್ಲ, ಮಾಡೋದನ್ನ ಹೇಗೆ ಮಾಡ್ತೀರಾ, ಅವ್ರು ಎಲ್ಲರೂ ಮಾಡ್ತೀವಿ, ಎಲ್ಲರೂ ಕಷ್ಟಪಡ್ತೀವಿ, ಎಲ್ಲರೂ ಶ್ರಮ ವಹಿಸಿ ನಾವು ಜೀವನ ಮಾಡ್ತಾ ಇರೋದು. ಯಾರಿಗೂ ಈಸಿ ಮನಿ ಇಲ್ಲ. ಯಾವುದೋ ಕೆಲವರು ನಮ್ಮ ಸಮಾಜದಲ್ಲಿ ಸುಲಭವಾಗಿ ದುಡಿಯುವಂಥದ್ದು ಅಥವಾ ಇಲ್ಲಿ ಅದೆಲ್ಲ ಏನಿದೆ, ಇಷ್ಟು ಜನ ಶ್ರಮ ವಹಿಸಿ ಪ್ರತಿನಿತ್ಯ ದುಡಿಮೆ ಮಾಡಿ ಬದುಕಿರುವಂಥದ್ದು. ಹಾಗೆ ನೀವು ಹೇಗೆ ಅದನ್ನ ದುಡಿಮೆ ಮಾಡ್ತೀರಾ, ನೀವು ಹೇಗೆ ಅದನ್ನ ಅನುಭವಿಸ್ತೀರಾ? ಅದು ಅವನಿಗೋಸ್ಕರ ನಾನು ಅಷ್ಟು ಕಷ್ಟಪಟ್ಟೆ, ಅವನಿಗೋಸ್ಕರ ಅಷ್ಟು ಕಷ್ಟಪಟ್ಟೆ, ಅವ್ನು ನನಗೆ ಅರ್ಥನೇ ಮಾಡ್ಕೊಳ್ಳಲ್ಲ, ನಾನು ಏನೇ ಹೇಳೋ ತಿರುಗಿಸ್ ಮಾತಾಡ್ತಾರೆ, ಲಾಕ್ ಮಾಡಿಕೊಂಡು ಸಾಯ್ತೀನಿ ಅಂತ ಹೇಳ್ತಾನೆ, ಇರೋ ವಸ್ತುಗಳನ್ನ ಎಸಿತಾನೆ, 24 ಗಂಟೆ ಮೊಬೈಲಲ್ಲಿ ಇರ್ತಾನೆ. ತುಂಬ ಜನ ಕಂಪ್ಲೇಂಟ್ಸ್ ಇದೆ. ಏನಕ್ಕೆ ಮಕ್ಕಳು ಹೀಗೆ ಮಾಡ್ತಾರೆ? ಮೊದಲನೇ ಹೇಳಿದ್ರೆ ರಸ್ತೆ ಕಾಮಗಾರಿ, ಅವರಲ್ಲೇ ಸಾಕಷ್ಟು ಬದಲಾವಣೆಗಳು ನಡೀತಾ ಇರುತ್ತೆ. ಶಾರೀರಿಕವಾಗಿ ತುಂಬ ಬದಲಾವಣೆಗಳಾಗ್ತಿರುತ್ತೆ, ಹೆಣ್ಣಾಗಿ ಗಂಡ್ಮಗುವಾಗಿ, ಹಾಗೆ ಮಾನಸಿಕವಾಗಿ ಸಾಕಷ್ಟು ಬದಲಾವಣೆಗಳಾಗ್ತಿರುತ್ತೆ. ಅದನ್ನ ಸ್ಥಿರಗೊಳಿಸ್ಬೇಕಾದ್ರೆ ನೀವು ತಂದೆ ಆದವರು, ತಾಯಿ ಆದವರು ಆದಷ್ಟು ನೀವು ನಿಮ್ಮ ಜೀವನ ಸಮತೋಲನ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಕಾರ್ಯಕ್ರಮದಲ್ಲಿ ಮಾಸ್ಟರ್ ಪಿಯು ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷರಾದ ಬಿಎಸ್ ಮಂಜುನಾಥ್, ಕಾರ್ಯದರ್ಶಿ ಟಿಎಚ್ ರಾಯ್ಡು, ಉಪಾಧ್ಯಕ್ಷ ಗೌಡೇಗೌಡ, ಖಜಾಂಚಿ ಎಚ್ ಸಿ ನಂದಿನಿ ಉಪಸ್ಥಿತರಿದ್ದರು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಕನ್ನಂಬಾಣಿಯಮ್ಮ ಮತ್ತು ಶ್ರೀ ಕೆಂಚಂಬ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಬೆಳಿಗ್ಗೆ ದೇವರ ಉತ್ಸವವು ವಿವಿಧ ಸಾಂಸ್ಕೃತಿಕ ಕಲಾತಂಡದೊಡನೆ ವಿಜೃಂಭಣೆಯಿಂದ ಜರುಗಿತು. ನಗರದ ಗಾಣಿಗರ ಬೀದಿಯಲ್ಲಿರುವ ಶ್ರೀ ಕನ್ನಂಬಾಡಿಯಮ್ಮ ಮತ್ತು ಶ್ರೀ ಕೆಂಚಾಂಬ ದೇವರ ಅಡ್ಡೆಯನ್ನು ಭಕ್ತಾದಿಗಳು ಹೊತ್ತುಕೊಂಡು ಪ್ರಮುಖ ರಾಜಬೀದಿಗಳಲ್ಲಿ ಸಾಗಿದರು. ಗಾಣಿಗರ ಸಮಾಜದ ಅಧ್ಯಕ್ಷರಾದ ಸತೀಶ್ ಕುಮಾರ್ ಅವರು ಮಾಧ್ಯಮದೊಂದಿಗೆ ಮಾತನಾಡಿ, ಕಳೆದ 50 ವರ್ಷಗಳಿಂದ ಗಾಣಿಗ ಸಮಾಜದ ಕುಲಬಾಂಧವರು ಶ್ರೀ ಕನ್ನಂಬಾಡಿಯಮ್ಮ ಮತ್ತು ಶ್ರೀ ಕೆಂಚಾಂಬ ಜಾತ್ರೆಯನ್ನು ಶ್ರದ್ಧಾ ಭಕ್ತಿಯಿಂದ ನಡೆಸಿಕೊಂಡು ಬರುತ್ತಿದ್ದಾರೆ ಎಂದರು. ಎಲ್ಲರಿಗೂ ಆರೋಗ್ಯ ಆಯಸ್ಸು ದೇವರು ಕೊಡಲೆಂದು ಪ್ರಾರ್ಥಿಸಿದ್ದೇವೆ. ಸಂಭ್ರಮದಿಂದ ಜಾತ್ರೆ ನಡೆಸಲು ನಮ್ಮ ಕುಲಬಾಂಧವರು ಸಹಕಾರ ಕೊಟ್ಟಿರುವುದಕ್ಕೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಂದರು. ಇದೇ ವೇಳೆ ಗಾಣಿಗರ ಸಮಾಜದ ಉಪಾಧ್ಯಕ್ಷ ರವಿಕುಮಾರ್, ಕಾರ್ಯದರ್ಶಿ ಲೋಕೇಶ್, ಖಜಾಂಚಿ ಹರೀಶ್, ಮಾಜಿ ನಗರಸಭೆ ಮಾಜಿ ಸದಸ್ಯ ಅರುಣ್ ಕುಮಾರ್, ಬಾಬು, ನಿರ್ದೇಶಕರಾದ ಭಾಗ್ಯಣ್ಣ, ಶ್ರೀನಿವಾಸ್ ಬಾಬು ಉಪಸ್ಥಿತರಿದ್ದರು. ನಮಸ್ಕಾರ ಎಲ್ಲರಿಗೂ. ಇದು ಗಾಣಿಗ ಜನಾಂಗದ ಕುಲದೇವತೆ ಆದಂತ ಕನ್ನಂಬಾಡಮ್ಮ ಮತ್ತು ಕೆಂಚಮ್ಮ ದೇವರ ಮಹೋತ್ಸವ. ಪ್ರತಿ ವರ್ಷ ಸುಮಾರು ಒಂದು 50 ವರ್ಷದಿಂದ ಗಾಣಿಗ ಕುಲಬಾಂಧವರು ಈ ಕನ್ನಂಬಾಡಮ್ಮ ಕೆಂಚಮ್ಮ ಜಾತ್ರೆನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈ ಜಾತ್ರೆಗೆ ಎಲ್ಲ ಜನತೆಗೆ ಮತ್ತೆ ನಮ್ಮ ಕರ್ನಾಟಕ ಭಾರತ ದೇಶದ ಎಲ್ಲಾ ಪ್ರಜೆಗಳಿಗೂ ದೇವರು ಒಳ್ಳೆ ಆರೋಗ್ಯ ಕೊಡ್ರಿ ಅಂತ ಕೇಳ್ಕೊಂತ ನಮ್ಮ ಕುಲಬಾಂಧವರು ಈ ಒಂದು ಸಮಾರಂಭ ನಡೆಯಕ್ಕೆ ಹಲವಾರು ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ. ಬೇಲೂರು ತಾಲೂಕು ಒಕ್ಕಲಿಗರ ಸಂಘದ ಚುನಾವಣೆ ನಿಷ್ಪಕ್ಷಪಾತವಾಗಿ ನಡೆಯುವಂತೆ ಮನವಿ ಮಾಡಲಾಗಿದೆ ಎಂದು ಒಕ್ಕಲಿಗರ ಸಂಘದ ಸದಸ್ಯರಾದ ವೈಎನ್ ಸಿದ್ದೇಗೌಡ ತಿಳಿಸಿದರು. ಬೇಲೂರು ಪಟ್ಟಣದ ಸುಧನ್ಮಗೌಡ ಒಕ್ಕಲಿಗರ ಕಲ್ಯಾಣ ಮಂಟಪದ ಬಳಿ ಪತ್ರಿಕೆಯೊಂದಿಗೆ ಮಾತನಾಡಿದ ಅವರು, ತಾಲೂಕು ಒಕ್ಕಲಿಗರ ಸಂಘದ ಅಡಾಕ್ ಸಮಿತಿಯ ಹಂಗಾಮಿ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳಾಗಿದ್ದವರು 2017ರಿಂದ 2022ರವರೆಗೆ ವಾರ್ಷಿಕ ಮಹಾಸಭೆ ನಡೆಸದೆ ಸರಿಯಾದ ಲೆಕ್ಕಪತ್ರ ಮಂಡಿಸಿದ್ದರಿಂದ ಆ ಹಂಗಾಮಿ ಅಧ್ಯಕ್ಷರಾಗಿರುವ ಶೈಲೇಶ್ ಗೌಡ, ಕಾರ್ಯದರ್ಶಿ ಸುರೇಶ್ ಸೇರಿದಂತೆ ಅಡಾಕ್ ಸಮಿತಿಯನ್ನು ರದ್ದುಗೊಳಿಸಿ ನೂತನ ಆಡಳಿತ ಮಂಡಳಿಗೆ ಅವಕಾಶ ಕಲ್ಪಿಸಬೇಕೆಂದು ಜಿಲ್ಲಾ ಉಪನಿಬಂಧಕರ ಕಚೇರಿಗೆ ಕೆಲವು ದಿನಗಳಿಂದ ಮನವಿ ಸಲ್ಲಿಸಲಾಗಿತ್ತು. ಅದರಂತೆ ಹಂಗಾಮಿ ಆಡಳಿತ ಮಂಡಳಿಗೆ ನೋಟಿಸ್ ನೀಡಿ ಸಂಪೂರ್ಣ ದಾಖಲಾತಿಗಳನ್ನು ಕಚೇರಿಗೆ ಒದಗಿಸುವಂತೆ 2 ಬಾರಿ ನೋಟಿಸ್ ನೀಡಿದರೂ ಅಡಾಕ್ ಸಮಿತಿಯವರು ಉದ್ದಟತನ ತೋರಿದ ಹಿನ್ನೆಲೆ ಇವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲು ಉಪನಿಬಂಧಕರ ಕಚೇರಿಯಿಂದ ಆಡಳಿತ ಅಧಿಕಾರಿಯನ್ನು ನೇಮಿಸಿತ್ತು. ಅದರಂತೆ ಸೋಮವಾರ ಈ ಹಿಂದೆ ಇದ್ದ ಹಂಗಾಮಿ ಅಧ್ಯಕ್ಷರಾದ ಶೈಲೇಶ್ ಗೌಡ ಮತ್ತು ಕಾರ್ಯದರ್ಶಿಗಳು ಯಾವುದೇ ಲೆಕ್ಕಪತ್ರ ನೀಡದೆ ಉದ್ದಟತನ ಮುಂದುವರೆಸಿದ ಕಾರಣ ಅನಿವಾರ್ಯವಾಗಿ ಪೊಲೀಸರ ಸಮಕ್ಷಮದಲ್ಲಿ ಮಹಜರು ಮಾಡಿ ಕ್ರಮ ಕೈಗೊಂಡು ಸಂಘದ ಕಾರ್ಯಚಟುವಟಿಕೆಯನ್ನು ಆಡಳಿತಾಧಿಕಾರಿ ಸುಪರ್ದಿಗೆ ಪಡೆಯಲಾಗಿದೆ. ಸಂಘದ ಜವಾಬ್ದಾರಿಯನ್ನು ಆಡಳಿತಾಧಿಕಾರಿಗೆ ಕೊಡದೆ ಉದ್ದಟತನ ತೋರಿದ ಇವರಿಗೆ ಮುಂದಿನ ದಿನದಲ್ಲಿ ಜನರೇ ತಕ್ಕ ಶಾಸ್ತಿ ಮಾಡಲಿದ್ದಾರೆ ಎಂದರು. ಈ ಹಂಗಾಮಿ ಕಾರ್ಯಕಾರಿ ಸಮಿತಿಯಿಂದ ಮುಂದೆ ನಡೆಯುವ ಚುನಾವಣೆ ಪಾರದರ್ಶಕವಾಗಿ ನಡೆಯುವುದಿಲ್ಲ ಎಂದು ತಿಳಿದು ನಿಷ್ಪಕ್ಷಪಾತವಾಗಿ ಹಾಗೂ ಪಾರದರ್ಶಕವಾಗಿ ಚುನಾವಣೆ ನಡೆಸುವಂತೆ ತಾಲೂಕು ಒಕ್ಕಲಿಗರ ಸಂಘದ ಪರವಾಗಿ ಸರ್ವ ಸದಸ್ಯರು ಮನವಿ ಮಾಡಿದ್ದಾರೆ ಎಂದು ಹೇಳಿದರು.
ಒಕ್ಕಲಿಗರ ಸಂಘ ದಿವಂಗತ ವೈಎಸ್ ರುದ್ರೇಶ್ ಗೌಡರ ನೇತೃತ್ವದಲ್ಲಿ ಭಾಳ ಹೋರಾಟದ ಫಲವಾಗಿ ಇದೊಂದು ಭವ್ಯ ಸುಂದರವಾದ ಒಂದು ಕಲ್ಯಾಣ ಮಂಟಪ ಬೇಲೂರು ತಾಲೂಕಿನಲ್ಲಿ ನಿರ್ಮಾಣ ಆಯಿತು. ಅದಕ್ಕೆ ಬಹುದೊಡ್ಡ ಕೊಡುಗೆಯಾಗಿ ವೈಡಿ ನಂಜೇಗೌಡರು ಕೂಡ ಕೈ ಜೋಡಿಸಿದ್ರಿಂದ ಮತ್ತು ಬೇರೆ ಬೇರೆ ತಾಲೂಕಿನ ಎಲ್ಲ ಕುಲ ಬಾಂಧವರು ಕೂಡ ಸಹಾಯವನ್ನು ಮಾಡಿದ್ರಿಂದ ಈ ಒಂದು ಕಲ್ಯಾಣ ಮಂಟಪ ನಿರ್ಮಾಣ ಆಯಿತು. ಸುಮಾರು 2003ರಲ್ಲಿ ನೋಂದಣಿ ಆದ ನಂತರ 2012ವರೆಗೂ ರುದ್ರೇಶ್ ಗೌಡರು ಅಧ್ಯಕ್ಷರಾಗಿ ಕೆಲಸವನ್ನು ನಿರ್ವಹಿಸಿದಾಗ ಭಾಳ ಅಭಿವೃದ್ಧಿ ಕೆಲಸಗಳು ನಡೀತಾ ಇದ್ದು 9 ದಿನದ ಈ ಒಂದು ಕಲ್ಯಾಣ ಮಂಟಪ ನಡೀತಾ ಇತ್ತು. ಎಲ್ಲ ಜನಾಂಗಕ್ಕೂ ಅನುಕೂಲ ಆಗಲಿ ಅಂತ ಹೇಳಿಬಿಟ್ಟು ಇಲ್ಲಿ ಮಾಂಸ ಊಟವನ್ನು ಒಂದು ನಿರ್ಬಂಧದಿಂದ ಸಸ್ಯಾಹಾರವನ್ನು ಈ ಛತ್ರದಲ್ಲಿ ಮಾಡಿಕೊಂಡು ಇಲ್ಲಿವರೆಗೆ ಬಂದಿರುತ್ತೆ. ತದನಂತರ 2018ರಲ್ಲಿ 2017-18ರಲ್ಲಿ ವೈಎಸ್ ರುದ್ರೇಶ್ ಗೌಡರು ದಿವಂಗತರಾದ ನಂತರ ಒಂದು ಅಡಾಕ್ ಸಮಿತಿ ಆಯಿತು ಶೈಲೇಶ್ ಗೌಡರು ಮತ್ತು ಸುರೇಶ್ ಅವರ ನೇತೃತ್ವದಲ್ಲಿ. ಅದಾದ ನಂತರ ಅವರು ಅಧಿಕಾರವನ್ನು ಮಾಡ್ಕೊತಾ ಬಂದರು. ಮತ್ತು ಕೇಳಿದಾಗ ಅವರು ಸರ್ವ ಸದಸ್ಯರ ಸಭೆ ಆಗಲಿ ಆಡಿಟನ್ನು ಲೆಕ್ಕಪತ್ರಗಳನ್ನು ಮಾಡಿಸಿ ಕೊಡುವುದೇ ಆಗಲಿ ಇತ್ಯಾದಿಗಳನ್ನು ಮಾಡೋದ್ರಿಂದ ದೂರುಗಳು ಉಪನಿಬಂಧಕರಿಗೆ ಹೋದು ಉಪನಿಬಂಧಕರ ಶಿಫಾರಸಿನ ಮೇಲೆ ಈ ಒಂದು ಕಡತಗಳನ್ನು ಆಡಳಿತಾಧಿಕಾರಿಗಳನ್ನು ನೇಮಕ ಮಾಡಿತು ಸರ್ಕಾರ. ನೇಮಕ ಮಾಡಿ ಆದಮೇಲೆ ಅವರು ದಾಖಲಾತಿಗಳನ್ನು ಕೊಡಿ ಅಂತ ಕೇಳಿದರು. ಇವರು ದಾಖಲಾತಿಗಳನ್ನು ಕೊಡಲಿಲ್ಲ. ಸುಮಾರು ಮೌಖಿಕವಾಗಿ ಪತ್ರ ಮುಖೇನ ಕೂಡ ತಿಳಿಸಲಾಯಿತು. ಆದರೂ ಕೂಡ ಅದು ಯಾವುದಕ್ಕೂ ಇವರು ಗಮನ ಕೊಡದೆ ಈ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿ ಬೀಗವನ್ನು ಒಡೆದು ದಾಖಲಾತಿಗಳನ್ನು ಪಡೆದು ಈಗ ಚುನಾವಣೆಯನ್ನು ನಡೆಸಿ ಹೊಸ ಆಡಳಿತ ಕಾರ್ಯಕಾರಿ ಮಂಡಳಿಯನ್ನು ರಚಿಸ್ತಕ್ಕಂಥ ಒಂದು ಸಂದರ್ಭ ನಿರ್ಮಾಣವಾಯಿತು. ಅಂದರೆ ಈ ಕಲ್ಯಾಣ ಮಂಟಪಕ್ಕೆ ಅವರುಗಳಿಗೆ ಸುಳ್ಳು ಆರೋಪಗಳನ್ನು ಅವರ ಮೇಲೆ ಹೊರಿಸ್ತಾ ಇದ್ದಾರೆ. ಆ ಕುಟುಂಬದ ಬಗ್ಗೆ ಜಿಲ್ಲೆಯಲ್ಲಿ ಅಪಾರವಾದ ಗೌರವವೂ ಇದೆ. ಮತ್ತು ಸಾಕಷ್ಟು ದಾನ ಧರ್ಮಗಳನ್ನು ಧಾರ್ಮಿಕ ಕ್ಷೇತ್ರಗಳಿಗೆ, ಶಿಕ್ಷಣ ಕ್ಷೇತ್ರಗಳಿಗೆ ಹಾಗೂ ಎಲ್ಲ ವಿವಿಧ ಜನಾಂಗಕ್ಕೆ ಇವರು ಸಹಾಯವನ್ನು ಮಾಡಿರ್ತಕ್ಕಂಥವ್ರು. ಅವ್ರ ಮೇಲೆ ಸುಳ್ಳು ಆರೋಪವನ್ನು ಹಾಗೆ ಹೀಗೆ ಅಂತ ಮಾಡ್ತಾ ಇದ್ದಾರೆ. ಅದನ್ನು ನಿಲ್ಲಿಸಬೇಕು. ನಿಲ್ಲಿಸ್ತಾ ಇದ್ದರೆ ಆ ಬಗ್ಗೆ ಮುಂದಿನ ಹೋರಾಟವನ್ನು ಸಂಘದ ಎಲ್ಲ ಸದಸ್ಯರು ಕೂಡ ಮಾಡಬೇಕಾದಂಥ ಅನಿವಾರ್ಯತೆ ಉಂಟಾಗ್ತದೆ ಅಂತಕ್ಕಂಥದ್ದನ್ನು ಹೇಳ್ತಾ, ಹಾಗೆ ಈಗ ಆಡಳಿತಾಧಿಕಾರಿಗಳು ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ, ದಾಖಲಾತಿಗಳನ್ನು ವಶಕ್ಕೆ ತಗೊಂಡಿದ್ದಾರೆ. ಈಗ ನಮ್ಮ ಹಾಸ್ಟೆಲ್ನಲ್ಲಿ ಸ್ವಚ್ಛತಾ ಕಾರ್ಯಕ್ರಮಗಳು ಅಷ್ಟು ಚೆನ್ನಾಗಿಲ್ಲ. ಸ್ವಚ್ಛತೆ ಕಡೆಗೆ ಹೆಚ್ಚು ಗಮನ ಕೊಡಬೇಕು. ಮತ್ತು ಚುನಾವಣೆಯನ್ನು ಪಾರದರ್ಶಕವಾಗಿ ನಡೆಸಿ ಹೊಸ ಕಾರ್ಯಕಾರಿ ಮಂಡಳಿಯನ್ನು ರಚನೆ ಮಾಡಿ ಈ ಹೊಸ ಕಾರ್ಯಕಾರಿ ಮಂಡಳಿಗೆ ಅಧಿಕಾರವನ್ನು ಹಸ್ತಾಂತರಿಸಿ ಸುಗಮವಾಗಿ ಹಿಂದೆ ಹೇಗೆ ನಡೀತಾ ಇತ್ತು ಅದೇ ಥರ ನಡೀಬೇಕು ಅಂತಕ್ಕಂಥದ್ದು ಎಲ್ಲ ಒಕ್ಕಲಿಗ ಬಾಂಧವರ ಒಂದು ಒಮ್ಮತ ಅಭಿಪ್ರಾಯವಾಗಿದೆ. ಬೇಲೂರು ತಾಲೂಕಿನ ಅರೆಹಳ್ಳಿ ಸುತ್ತಮುತ್ತ ದಿನನಿತ್ಯ ಕಾಡಾನೆ ಹಾವಳಿ ಹೆಚ್ಚಾಗುತ್ತಿದ್ದು ರೈತರು, ತೋಟದ ಕೂಲಿ ಕಾರ್ಮಿಕರು ಜೀವ ಕೈಯಲ್ಲಿ ಹಿಡಿದುಕೊಂಡು ಕೂಲಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುವ ಕ್ಲಿಷ್ಟಕರ ಪರಿಸ್ಥಿತಿಯ ನಡುವಿನಲ್ಲೇ ರಸ್ತೆಯಲ್ಲಿ ಸಂಚರಿಸುವ ವಾಹನ ಸವಾರರ ಮೇಲೂ ದಾಳಿ ಮುಂದುವರಿಯುತ್ತಿದೆ. ಕೆಲ ದಿನಗಳ ಹಿಂದೆ ಆಟೋ ಮೇಲೆ ದಾಳಿ ನಡೆಸಿದಂತೆ ಇಂದು ಬೆಳಗ್ಗೆ ಸುಮಾರು 7ರ ಸಮಯದಲ್ಲಿ ಅರೆಹಳ್ಳಿ ಪಟ್ಟಣದ ರೋಟರಿ ಶಾಲೆಯಲ್ಲಿ ವಾಚ್ಮನ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ಸುಮಾರು 55 ವರ್ಷದ ಡೆಸಿನ್ ಡಿಸೋಜಾ ಎಂಬುವವರು ಕಾರ್ಯನಿಮಿತ್ತ ಮಲಸಾವರಕ್ಕೆ ತನ್ನ ಸ್ಕೂಟರ್ನಲ್ಲಿ ತೆರಳುತ್ತಿದ್ದ ವೇಳೆ ಕಲ್ಲಂಗಡಿ ತಿರುವಿನಲ್ಲಿ 2 ಕಾಡಾನೆಗಳು ಕಾಣಿಸಿಕೊಂಡವು. ಇದನ್ನು ಕಂಡು ತಕ್ಷಣ ಬೈಕನ್ನು ತಿರುಗಿಸುವ ವೇಳೆ ಒಂಟಿ ಕಾಡಾನೆಯೊಂದು ಬೈಕನ್ನು ಎಳೆದಾಡಿ ತನ್ನ ಸೊಂಡಿಲಿನಿಂದ ಅವರ ಮೇಲೆ ತಿವಿದು ಅಲ್ಲಿಂದ ಕಾಲ್ಕಿತ್ತಿದೆ. ನಂತರ ಸ್ಥಳೀಯರು ಹತ್ತಿರದ ಆಸ್ಪತ್ರೆಗೆ ಕರೆದೊಯ್ದು ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಿದ್ದ 14 ವರ್ಷದ ಬಾಲಕನನ್ನ ಝೀರೋ ಟ್ರಾಫಿಕ್ನಲ್ಲಿ ಬೆಂಗಳೂರಿನ ಜಯದೇವ ಆಸ್ಪತ್ರೆಗೆ ರವಾನೆ. ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಶಿಕ್ಷಕ ಮತದಾರ ಬಂಧುಗಳು ಪ್ರಥಮ ಪ್ರಾಶಸ್ತ್ಯದ ಮತವನ್ನ ನೀಡುವುದರ ಮೂಲಕ ಆಶೀರ್ವಾದ ಮಾಡಬೇಕೆಂದು ಕಾಂಗ್ರೆಸ್ ಅಭ್ಯರ್ಥಿ ಮರಿತಿಬ್ಬೇಗೌಡ ಶಿಕ್ಷಕ ಬಂಧುಗಳಲ್ಲಿ ಮನವಿ. ದಲಿತ ಶೋಷಿತ ಸಮುದಾಯಗಳ ನಾಯಕ ಎಚ್ ಆಂಜನೇಯ ಅವರನ್ನ ಎಂಎಲ್ಸಿಯನ್ನಾಗಿ ನೇಮಕ ಮಾಡಿ ಸಚಿವ ಸ್ಥಾನ ನೀಡುವಂತೆ ಜಿಲ್ಲಾ ಕಾಂಗ್ರೆಸ್ ಮುಖಂಡ ಹಾಗೂ ರಾಜ್ಯ ಸಫಾಯಿ ಕರ್ಮಚಾರಿ ಆಯೋಗದ ಮಾಜಿ ಅಧ್ಯಕ್ಷ ಎಂಆರ್ ವೆಂಕಟೇಶ್ ಮನವಿ. ಮತ್ತು ತಳ ಸಮುದಾಯಗಳ ಅಸ್ತಿತ್ವಕ್ಕಾಗಿ ಕಳೆದ 40 ವರ್ಷಗಳಿಂದ ದುಡಿಯುತ್ತಿರುವ ಡಾಕ್ಟರ್ ಸಿಎಸ್ ದ್ವಾರಕನಾಥ್ ಅವರನ್ನ ವಿಧಾನ ಪರಿಷತ್ ಸದಸ್ಯರನ್ನಾಗಿ ಮಾಡಬೇಕೆಂದು ಕರ್ನಾಟಕ ಅಲೆಮಾರಿ ಬುಡಕಟ್ಟು ಮಹಾಸಭಾದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಎಂವಿ ಗೋವಿಂದರಾಜು ಮನವಿ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.